ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಸುದೀಪ್ ಸರ್. ಬ್ರ್ಯಾಟ್ ಅನ್ನೋ ಫಿಲ್ಮು ಶಶಾಂಕ್ ಅವರ ಕನಸು. ಅದರಲ್ಲೊಂದು ಪಾತ್ರ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಆ ಪಾತ್ರವಾಗಿ ನಾವಿಬ್ಬರು ತುಂಬ ಎಂಜಾಯ್ ಮಾಡಿಕೊಂಡು ತುಂಬ ಅನುಭವಿಸಿ ಮಾಡಿದ್ದೀವಿ. ಆ್ಯಂಡ್ ಪ್ರೊಡ್ಯೂಸರ್ ಆಗಿ ಮಂಜುನಾಥ್ ಕುಂಕೂರವರು ಭಾಳ ಎಲ್ಲದಕ್ಕೂ ಏನು ಬೇಕು ಅದನ್ನು ಒದಗಿಸಿದ್ದಾರೆ. ಆ್ಯಂಡ್ ಕೃಷ್ಣ ಆ್ಯಸ್ ಎ ಕೋಸ್ಟಾರ್ ಈಸ್ ಎ ವೆರಿ ಈಸಿ ಟು ಆ್ಯಕ್ಟ್ ವಿತ್ ಹಿಮ್. ತುಂಬ ಆರಾಮಾಗಿ ಅವ್ರ ಜೊತೆ ನಟನೆ ಮಾಡ್ಬೋದು. ಮತ್ತು ಶಶಾಂಕ್ ಅವರು ಪಾತ್ರವಾಗಿ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ನಮಗೆ ಬೇಕಾದ ಹಾಗೆ ಹೆಂಗೆ ಒಂದು ಸ್ವಲ್ಪ ಲಿಬರಲ್ ಆಗೋಗ್ಬಿಟ್ಟು ಆ್ಯಕ್ಟ್ ಮಾಡಿ ಅಂತ ಹೇಳಿ, ಬಟ್ ಇದಕ್ಕಿದ್ದಂಗೆ ಬಂದ್ಬಿಟ್ಟು ಬೇಡ ಅದೆಲ್ಲ ಮಾಡಬೇಡಿ ನಿಮ್ಮದು ಓವರ್ ಆಗ್ತಾ ಇದೆ ಅಂತಲೂ ಹೇಳ್ಬಿಡೋದು. ಓವರಾಲ್ ಬ್ರ್ಯಾಟ್ ಅನ್ನೋ ಸಿನಿಮಾ ದೇರ್ ಇಸ್ ಒಂದು ಜರ್ನಿ ಇದೆ ಆ ಹುಡುಗನಿಗೆ. ಇಲ್ಲಿಂದ ಶುರುವಾಗಿ ಎಲ್ಲಿಗೆ ಹೋಗಿ ತಲುಪ್ತಾನೆ, ಅದಕ್ಕಾಗಿ ಅವನು ಏನೇನು ಮಾಡ್ತಾನೆ ಅನ್ನೋದು ಸಂಪೂರ್ಣವಾಗಿ ಕಟ್ಕೊಟ್ಟಿದ್ದಾರೆ ನಿರ್ದೇಶಕರು. ಅದರಲ್ಲಿ ನಮ್ಮ ಪಾತ್ರನೂ ಸಾಕಷ್ಟು ಮಟ್ಟಿಗೆ ಚೆನ್ನಾಗಿ ನಿರ್ವಹಿಸಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವರು ಸಂತೋಷ ಪಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಪಾತ್ರ ಬ್ರ್ಯಾಟಿನ ಜರ್ನಿ ಹೇಗಿತ್ತು ಅಂತ ದಯವಿಟ್ಟು ತಿಳಿಸ್ಬೇಕು. ನಮಸ್ತೆ, ಗುಡ್ ಈವ್ನಿಂಗ್ ಸರ್. ಸರ್ ನಮಸ್ತೆ. ಮೊದಲು ನನಗೆ ಇಂಗ್ಲೀಷ್ ಬರಲ್ಲ, ಅದನ್ನೇ ನಮ್ಮ ಶಶಾಂಕ್ ಸಾರು ತಿರ್ಗಾ ಇದರಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತು ಟೀಚರ್ಗಳು ಇಟ್ಟಿದ್ರು, ಇದು ಕಲ್ತ್ಕೊಂಡಿಲ್ಲ ಇಂಗ್ಲೀಷ್ನ, ಬೇಗ ಕಲಿಯೋಣ, ಕನ್ನಡ ಒಂದು ಸಾಕು ಅಂದ್ಕೊತೀನಿ. ಮತ್ತು ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟ್ರು, ಇದಕ್ಕಾಗಿ ತುಂಬ ಹೋಮ್ವರ್ಕ್ ಮಾಡಬೇಕಿತ್ತು. ಶಶಾಂಕ್ ಸಾರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ರಿಹರ್ಸಲ್ ಮಾಡಿಸಿ ನನಗೆ ಒಂದು ತಿದ್ದುಪಡಿ ಇದು ತುಂಬ ಅತ್ಯುತ್ತಮವಾಗಿ ನಾನು ತಿದ್ದಿದ್ದಾರೆ. ತುಂಬ ಖುಷಿಯಾಗಿದೆ. ಡಿಫ್ರೆಂಟ್ ಕ್ಯಾರೆಕ್ಟ್ರು 100% ಸಿನಿಮಾ ಗೆಲ್ಲುತ್ತೆ. ಸಿನಿಮಾ ಜೊತೆ ನಾನು ಗೆಲ್ತೀನಿ. ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಅಂತ ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಸಾಂಗ್ನಲ್ಲಿ ಒಂದು ಲೈನ್ ಬರುತ್ತೆ, ಹೆಣ್ಮಕ್ಳಿಗೆ ಏನು ಗೊತ್ತು ಅನ್ನೋದಕ್ಕಿಂತ ಗೊತ್ತಿಲ್ಲ ಅನ್ನೋದು ಜಾಸ್ತಿ ಇಷ್ಟ ಅಂತ. ಹಾಗಾಗಿ ನೀವು ಇಂಗ್ಲೀಷ್ ಸರಿಯಾಗಿ ಗೊತ್ತಿಲ್ಲ ಅಂದರೆ ಇಲ್ಲಿ ತನಕ ಕಲ್ತಿರೋ ಇಂಗ್ಲೀಷ್ನಲ್ಲಿ ಬ್ರ್ಯಾಟ್ ಬಗ್ಗೆ ಒಂದು ಲೈನ್ ನಮ್ಮ ಆಡಿಯನ್ಸ್ ಕೇಳೋದಾದ್ರೆ ಪ್ಲೀಸ್. ಪರವಾಗಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಾನು ಸಾರ್ಗೆ ಟಾರ್ಚರ್ ಕೊಟ್ಟಿದ್ದೆ. ಅಲ್ಲಿ ಡೈಲಾಗ್ ಹೇಳಿರೋರು ಆ್ಯಕ್ಷನ್ ಇಂದ ಮರ್ತೋಗ್ಬಿಡ್ತಾ ಇದ್ದೆ. ಇವಾಗ ಇಲ್ಲೂ ಅದೇ ಇಂಗ್ಲೀಷ್ ಬೇಡ ಸರ್, ತುಂಬ ಜನ ಅಲ್ಲ ಸರ್, ಇವಾಗ ಮರ್ತೋದೆ ಆ ಡೈಲಾಗ್ ಅಂತ ಹೇಳಿದ್ರಲ್ಲ ನೀವು, ಅದನ್ನೇ ಇಂಗ್ಲೀಷಲ್ಲಿ ಹೇಳಿ. ನಮಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಡೈಲಾಗ್ ಮರ್ತೋಯ್ತಾ? ಎಲ್ಲಾನು ಮರ್ತೋಯ್ತು. ಅದನ್ನೇ ಇಂಗ್ಲೀಷಲ್ಲಿ ಹೇಳಿ. ಆಲ್ ಈಸ್ ಫಾರ್ಗಾಟನ್. ಆಲ್ ಈಸ್ ಫಾರ್ಗಾಟನ್ ಅಂತ ಟ್ಯಾಗ್ಲೈನ್ ಥರ ಇದೆ. ಥ್ಯಾಂಕ್ ಯು ಸೋ ಮಚ್. ಅವ್ರನ್ನ ಸೀನಿಯರ್, ಅವ್ರನ್ನ ಬರೆಸ್ಕೊಂಡು ತುಂಬ ನಾನು ಇಟ್ಕೊಂಡು ಫನ್ ಮಾಡ್ತಾ ಇದ್ದೀರಾ ನಮ್ಮ ಬಾಸು. ಅಲ್ಲ ಸರ್, ಅವ್ರನ್ನ ನೋಡಿ ಸರ್, ನಾನು ಅವ್ರನ್ನ ಇಟ್ಕೊಂಡು ಫನ್ ಮಾಡೋಷ್ಟು ಕೆಪಾಸಿಟಿ ನನಗಿದೆ ಅಂತ ಅನಿಸ್ತಾ ಇದೆ ನಿಮಗೆ. ವಿಲ್ಲನ್ ನನ್ನೇ ಮಾಡಿದ್ದೀರಾ, ವಿಲ್ಲನ್ ಅವ್ರನ್ನ ಮಾಡಿ ಸ್ವಲ್ಪ ಬೇಡ ಅಂದರೆ ಸಾಹಸಕ್ಕೆ ಹೋಗಲ್ಲ. ಬಟ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಎ ಸ್ಪೋರ್ಟ್. ಧನ್ಯವಾದಗಳು ಡ್ರ್ಯಾಗನ್ ಮಂಜು ಅವರಿಗೆ, ರಮೇಶ್ ಸರ್ಗೆ. ಥ್ಯಾಂಕ್ ಯು ಸೊ ಮಚ್.